ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ನಾವು ಒಂದು ವ್ಲಾಗ್ ಮಾಡೋಣ ಅಂತ ಯೋಚನೆ ಮಾಡಿದೆ. ತುಂಬ ವರ್ಷನೇ ಆಗೋಗಿತ್ತು, ಬಟ್ ಅಲ್ಲಲ್ಲಿ ಅವಾಗವಾಗ ಶಾರ್ಟ್ಸ್ ಆಗ್ತಿದೆ. ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅದರ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ನಾನು ವ್ಲಾಗ್ ಹಾಕಿಲ್ಲ ಅಂದರೂ ಕೆಲವರು ತುಂಬ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾವಿವಾಗ ನಾನು ಕನ್ಸಿಸ್ಟೆನ್ಸಿಯಾಗಿ ಏನಾದರೂ ವ್ಲಾಗ್ ಹಾಕಿದ್ದಿದ್ರೆ ಇವಾಗ ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬರ್ಸ್ ಆದರೆ ರೀಚ್ ಆಗ್ತಿದ್ವಿ. ಬಟ್ ನಾನು ವ್ಲಾಗೇ ಕಂಟಿನ್ಯೂ ಆಗಲ್ಲ. ಬಟ್ ಏನೋ ಪ್ಯಾಷನ್ಗಂತ ಸ್ಟಾರ್ಟ್ ಮಾಡಿರೋದು. ಬಟ್ ಅದರಲ್ಲಿ ತುಂಬ 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 ಬ್ಯೂಟಿಫುಲ್ ಮೆಮೊರೀಸ್ ಕ್ಯಾಪ್ಚರ್ ಆಗಿದೆ. ನನಗೆ ಅದು ವ್ಲಾಗ್ ಅನ್ನೋದಕ್ಕಿಂತ ನನ್ನ ಲೈಫ್ ಟೈಮ್ ಸೇವರ್ ವೀಡಿಯೋಸ್ ಇದೆ ಅದರಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ನನ್ನ ವೀಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಬಟ್ ಈಗ ಹಾಕೋ ವೀಡಿಯೋ ಕೂಡ ಹಾಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ಫಸ್ಟು ಇವಾಗ ನಾನು ಏನಕ್ಕೆ ವೀಡಿಯೋ ಮಾಡ್ತಿದ್ದೀನಿ, ಏನಕ್ಕೆ ಅಂದರೆ ನನಗೋಸ್ಕರ ನಾನು ಮಾಡ್ತಿರೋದು, ನನ್ನ ಮೆಮೊರಿಗೋಸ್ಕರ ನಾನು ಕ್ಯಾಪ್ಚರ್ ಮಾಡಬೇಕು. ಆ್ಯಂಡ್ ಐ ವಾಂಟ್ ಟು ಸೇವ್ ದ ವೀಡಿಯೋ ಆ್ಯಂಡ್ ಇಟ್ ಚೆರಿಸ್ ಥ್ರೂ ಔಟ್ ಮೈ ಲೈಫ್ ಅಷ್ಟೇ. ಸೊ ಅದಕ್ಕೆ ನಾನು ಮೆಮೊರಿ ಮಾಡ್ತಿದ್ರು. ಒಂದು ಸ್ಪೆಷಲ್ ಅಕೇಶನ್. ಸೊ ಅವಾಗವಾಗ ಟ್ರಾವೆಲ್ ಮಾಡ್ತಿದ್ದೆ, ಬಟ್ ಯಾವತ್ತೂ ವೀಡಿಯೋ ಮಾಡಬೇಕಂತ ಅನಿಸಿಲ್ಲ ನನಗೆ. ತುಂಬ ಟ್ರಾವೆಲ್ ಮಾಡಿಬಿಟ್ಟಿದ್ದೀನಿ, ಬಟ್ ಅದರೆಲ್ಲ ಫೋಟೋಸ್ ಇದೆ, ಬಟ್ ಕ್ಯಾಪ್ಚರ್ ಅಂತೂ ಆಗಿಲ್ಲ. ಬಟ್ ಈ ಟ್ರಿಪ್ಪು ನಾನು ಕ್ಯಾಪ್ಚರ್ ಮಾಡಬೇಕು. ಬಿಕಾಸ್ ಸ್ಕೂಲ್ ಅಂದರೆ ನಿಮಗೆ ಗೊತ್ತಿಲ್ಲ, ನಾನು ಇವಾಗ ಕೇರಳ ಟ್ರಿಪ್ಪಿಗೆ ಹೋಗ್ತಿರೋದು. ಸೊ ಅದರಿಂದ ಅಲ್ಲಿ ಯಾರ್ಯಾರು ಬರ್ತಿದ್ದಾರೆ, ಏನೇನು ಆಗುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕೆ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಆಯಿತಾ. ಪ್ಯಾಕಿಂಗ್ ಮಾಡ್ಕೊಳ್ಳೋಣ. ಫಸ್ಟು ಟ್ರಾಲಿ ಎಲ್ಲ ತೆಗೆದಿದ್ದೀನಿ. ಟ್ರಾಲಿಯಲ್ಲಿರೋ ಬಟ್ಟೆ ಎಲ್ಲ ಅನ್ಪ್ಯಾಕ್ ಮಾಡೋಣ. ಬಟ್ ಟ್ರಾವೆಲ್ಗೆ ಹೋಗೋ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ಸೊ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ನನಗೊಂದಷ್ಟು ಸಮಯ ಬೇಕು, ಟೈಮ್ ಬೇಕು ನನಗೆ. ಅದರಲ್ಲಿ ನನಗೆ ಎಸೆನ್ಷಿಯಲ್ ಏನು ಬೇಕು, ಅಟ್ಲೀಸ್ಟ್ ಒಂದು ಚೆಕ್ ಲಿಸ್ಟ್ ಥರ ಮಾಡ್ಕೊಂಡಿದ್ದೀನಿ ನನ್ನ ಮೈಂಡಲ್ಲಿ ಮತ್ತು ನೋಟಲ್ಲಿ. ಆ ಚೆಕ್ ಲಿಸ್ಟ್ ಪ್ರಕಾರ ನಂದು ಏನೇನೆಲ್ಲ ಮೆಟೀರಿಯಲ್ಸ್ ಐಟಮ್ಸ್ ಏನೇನು ಬೇಕು ಅದನ್ನೆಲ್ಲ ನಾನು ಇಡೋಣ ಅಂತ. ಸೊ ಕಮ್ ಟ್ರಾವೆಲ್ ಪ್ಯಾಕ್ ಮಾಡೋದ್ರಿಂದ ಥ್ರೂ ಔಟ್ ದ ಜರ್ನಿ ನೀವು ನಮ್ಮ ಜೊತೆ ಇರಬೇಕು. ಓಕೆ, ಬಾಯ್. ಬ್ಯಾಗ್ ರೆಡಿ. ಇದು ಬ್ಯಾಗ್ ಕಂಫರ್ಟಬಲ್ ಆಗಿರೋದು ನನಗೆ. ಟ್ರಾಲಿ ಇದರಲ್ಲಿ ಪ್ಯಾಕ್ ಮಾಡಿ ಸಿಗೋಣ, ತೋರಿಸ್ತೀನಿ. ಈಗ ಜಸ್ಟ್ ಗುಲ್ಬರ್ಗಾಗೆ ರೀಚ್ ಆಗಿದ್ದೀವಿ. ರೀಚ್ ಆಗಿ ನೋಡಿ ಆಲ್ರೆಡಿ ಟೈಮ್ 3:30 ಆಗಿದೆ ಗುಲ್ಬರ್ಗಾಗೆ ಬರೋಷ್ಟರಲ್ಲಿ. ಹುಮ್ನಾಬಾದ್ ಅಂದರೆ ಮಾಣಿಕ್ ನಗರಿಂದ ಗುಲ್ಬರ್ಗಾಗೆ ಲೈಕ್ 1.5 ಅವರಲ್ಲಿ ಬಂದುಬಿಡ್ಬೋದು. ಸೊ ಎಷ್ಟು ಎನರ್ಜಿ ಇತ್ತಂದರೆ ಬಸ್ಸಲ್ಲಿ ಫುಲ್ ಡ್ಯಾನ್ಸ್ ಆಡ್ಕೊಂಡು ಬರ್ತಿದ್ರು. ಇವಾಗ ಟ್ರೈನಿಗೆ ವೆಯ್ಟಿಂಗು. ಆಯಿತಾ ಪ್ರಕಾರ ತ್ರಿವೇಂದ್ರಮ್ ಟ್ರೈನ್ ಬರೋದು 5:40 ಅಂತ ಟೈಮಿಂಗ್ ಕೊಟ್ಟಿರೋದು. ಬಟ್ 5:40 ಟೈಮಿಂಗ್ ಇದೆ. ಆಲ್ರೆಡಿ 6 o'clock ಅನ್ನಷ್ಟರಲ್ಲಿ ಟ್ರೈನ್ ಬಂದುಬಿಡುತ್ತೆ. ಸೊ ಏನು ಮಾಡಿದ್ದೀವಿ ಅಂದರೆ ಸ್ಕೂಲ್ ಟ್ರಿಪ್ ಆದ್ದರಿಂದ ಒಂದು 10 ಟೀಚರ್ಸು 40 ಸ್ಟೂಡೆಂಟ್ಸು 43 ಸ್ಟೂಡೆಂಟ್ಸು, ಒಬ್ರೊಬ್ಬರಿಗೆ 5 ಸ್ಟೂಡೆಂಟ್ಸು, ಅಂದರೆ ಒಂದು ಟೀಚರ್ಗೆ 5 ಸ್ಟೂಡೆಂಟ್ಸು. ಅವರ ಶಾಪಿಂಗ್ ಆಗಲಿ, ಅವ್ರ ಎಕ್ಸ್ಪೆನ್ಸ್ ಎಕ್ಸ್ಟ್ರಾ ಖರ್ಚಾಗಲಿ ಅದರೆಲ್ಲ ಅಲ್ಲೊಂದು ಲಿಸ್ಟ್ ಮಾಡ್ಕೊಂಡು ಯಾರಿಗೇನೇನು ಬೇಕು, ಎಷ್ಟು ಅಮೌಂಟ್ ಖರ್ಚಾಗಿದೆ, ಅವ್ರ ಪೇರೆಂಟ್ಸಿಂದ ಡೈರೆಕ್ಟಾಗಿ ಟೀಚರ್ಸ್ ಹತ್ರನೇ ಅಮೌಂಟ್ ಹಾಕಿ ಈ ಥರ ಡಿವೈಡ್ ಮಾಡ್ಕೊಂಡು ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡಿರೋದು. ಲೈಕ್ ಅವರ ಆಧಾರ್ ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ತೋರಿಸಿದ್ರೆ ಕನ್ಸೆಷನ್ ಕೊಡ್ತಾರೆ. ಈವನ್ ಟಿಕೆಟ್ ಬುಕ್ ಆಗಿರೋದು ಕೂಡ ಅಷ್ಟೇ. ರೈಲ್ವೆ ಕಡೆಯಿಂದ ಸ್ಟೂಡೆಂಟ್ಸ್ಗೆ ಕನ್ಸೆಷನ್ ಇತ್ತು. ಸೊ ಅದೊಂದು ಚೆನ್ನಾಗಿದೆ ಆಫರು. ನೀವು ಏನಾದರೂ ಸ್ಕೂಲ್ ಟ್ರಿಪ್ ದೂರ ಹೋದಂಗಿದ್ರೆ ಸೊ ಅದನ್ನ ಎಲ್ಲ ಡೀಟೇಲ್ ಕಲೆಕ್ಟ್ ಮಾಡಿ ಹೋದರೆ ಕನ್ಸೆಷನ್ ಸಿಗುತ್ತೆ. ಆ್ಯಂಡ್ ಎಂಜಾಯ್ ಮಾಡಿದ್ವಿ. ಫುಡ್ಡೆಲ್ಲ ಏನು ಮಾಡಿದ್ವಿ ಅಂದರೆ ಗುಲ್ಬರ್ಗಲ್ಲೇ ನಾವು ಗುಲ್ಬರ್ಗ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದ್ರಿಂದ ಗುಲ್ಬರ್ಗಾಯಿಂದಾನೇ ಆರ್ಡ್ರ್ ಮಾಡಿರೋದು. ಸೊ ಅಲ್ಲೊಂದು ಒಬ್ಬರು ಹೋಟೆಲಿಂದ ಬಂದಿದ್ದನ್ನು ಕೊಟ್ಟೋಗಿದ್ರು. ಈಗ ಸ್ವಲ್ಪ ಹಾಗೆ ವಾಯ್ಸ್ ಓವರ್ಕಿನ ಅವರು ಮಾತಾಡಿರೋದು ಕೂಡ ನಾವು ತೋರಿಸ್ತೀವಿ. ಆಲ್ರೆಡಿ 5-6 o'clock ಟ್ರೈನ್ ಹತ್ತಿದ್ದೀವಿ. ಒಂದು ನಿದ್ದೆ ಆಗಿದೆ. ಈಗ ಊಟ ತಿಂಡಿ ಮಾಡಿ ಮತ್ತೆ ಮಲ್ಕೊಳ್ಳೋ ಪ್ಲ್ಯಾನ್ ಇದೆ. ಆಲ್ರೆಡಿ ಮಕ್ಕಳೆಲ್ಲ ಮಲ್ಕೊಳ್ಳೋ ಪ್ಲ್ಯಾನ್ ಇಲ್ಲ ಅವ್ರದ್ದು. ಫುಲ್ ಸರಿಗಮಪ ಅಂದರೆ
ಎಲ್ಲ ಸಿಂಗರ್ ಹೋಗ್ಬಿಟ್ಟಿದ್ದಾರೆ. ಸ್ವಲ್ಪ ವಾಯ್ಸ್ ಕೇಳಿಸ್ಕೊಳ್ಳಿ ಹಿಂಗೆ ಆಡ್ತಿದ್ದಾರೆ ಅಂತ. ಕೇಳಿಸ್ಕೊಂಡ್ರಲ್ಲ ನಮ್ಮ ಬಾಯ್ಸ್ ವರ್ಸಸ್ ಗರ್ಲ್ಸು. ಇದು ಮುಗಿದೇ ಇರೋ ಆಟ ಅಂತಿದ್ದೀನಿ. ಸೊ ಹೀಗೆ ಕಾಂಪಿಟೇಷನ್ ಮಾಡ್ತಾ ಜನ ಮರಳು ಜಾತ್ರೆ ಮರಳು ಅಂತ ಕಾಲದಲ್ಲಿ ನಾವು ಇವ್ರನ್ನೆಲ್ಲ ಕರ್ಕೊಂಡೋಗಿ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆ ಆಯಿತು, ಆಲ್ಮೋಸ್ಟ್ ಕೊಚ್ಚಿ ಅಂದರೆ ಪಾಲಕ್ಕಾಡ್ ಹತ್ರ ಬಂದಿದ್ದೀವಿ. ಕೇರಳಾಗೆ ಎಂಟ್ರಿ ಆಗಿದ್ದೀವಿ. ಹಾಗೆ ರೊಟ್ಟಿ, ಮೊಸರು, ಉತ್ತರ ಕರ್ನಾಟಕ ಅಂದರೆ ಅದೆಲ್ಲ ಇರುತ್ತೆ. ನಮ್ದು ಉಪ್ಪಿನಕಾಯಿ ಥರ ಅವೆಲ್ಲ. ಓಕೆ, ಸೊ ನೆಕ್ಸ್ಟ್ ಡೇ ಏನೇನಾಗುತ್ತೆ ಮತ್ತೆ ತೋರಿಸ್ತೀನಿ. ಸಿ ಯು, ಬಾಯ್.